ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಸಿಂಹರಾಶಿಯ ವಿಕಾರನಾಮ ಸಂವತ್ಸರ ಯುಗಾದಿಯ ಒಂದು ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. 2019ರಿಂದ 2020ನಲ್ಲಿ ಇರುವಂತಹ ಫಲಗೋಚಾರಗಳು ಏನು ಎಂಬುದನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಿಂಹರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಸಂಚಾರ ಇರುವುದರಿಂದ ನೀವು ಮಾಡುವ ನಿತ್ಯ ಕಾಯಕ ಕೆಲಸಗಳನ್ನು ಬಹಳಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡಬೇಕು. ಅಲಸ್ಯತನ ಪಟ್ಟುಕೊಂಡರೆ ಕೆಲಸ ಆಗಲಾರದು. ಬೇಜಾರು ಪಡದೆ ಅಂದಿನ ಕೆಲಸವನ್ನು ಅಂದೇ ಮಾಡುವ ಪಣವನ್ನು ತೋಡಬೇಕು. ಹೀಗೆ ಮಾಡಿದರೆ ನಿಮ್ಮ ಜೀವನವೇ ಬದಲಾವಣೆಯಾಗುತ್ತದೆ. ಮಾಡುವ ಎಲ್ಲ ಕೆಲಸಗಳಲ್ಲಿ ಕೂಡ ಯಶಸ್ಸಾಗುತ್ತದೆ. ಸಿಂಹರಾಶಿಯವರು ಯಾವುದೇ ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡುವರು ಇಚ್ಛೆಪಟ್ಟರೆ ಕಬ್ಬಿಣ ಹಾಗೂ ಧಾನ್ಯ ಹಾಗೂ ಹತ್ತಿ ಈ ವ್ಯಾಪಾರ ವಹಿವಾಟುಗಳನ್ನು ಮಾಡಿದರೆ ಸಾಕಷ್ಟು ಯಶಸ್ಸನ್ನು ಕಾಣುತ್ತೀರಿ. ದೀಪಾವಳಿಯ ಬರುವ ಮುಂಚಿತವಾಗಿಯೇ ಈ ವ್ಯಾಪಾರವನ್ನು ಮಾಡಿದರೆ ನಿಮ್ಮ ಜೀವನವೇ ಬದಲಾವಣೆಯಾಗುತ್ತದೆ ಹಾಗೂ ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅಭಿವೃದ್ಧಿಯಾಗುತ್ತದೆ. ಹಾಗೂ ರಿಯಲ್ ಎಸ್ಟೇಟು ಮತ್ತು ಭೂಮಿ ಸಂಬಂಧಿಸಿದ ಯಾವುದೇ ಒಂದು ವ್ಯವಹಾರವನ್ನು ಮಾಡುತ್ತಿದ್ದರೆ ಈ ಮಾಸದಲ್ಲಿ ಅಥವಾ ಈ ವರ್ಷದಲ್ಲಿ ನಿಮಗೆ ಉತ್ತಮವಾದಂತಹ ಫಲದಾಯಕಗಳು ಕಂಡುಬರುತ್ತದೆ. ಹಾಗೂ ಯಾವುದೇ ಅಡೆತಡೆಗಳಿಲ್ಲದೆ, ಹಿತಶತ್ರುಗಳ ಯಾವುದೇ ಬಾಧೆ ಇಲ್ಲದೆ ನಿಮ್ಮ ಜೀವನ ಹಾಗೂ ನಿಮ್ಮ ವ್ಯವಹಾರಗಳು ಕೂಡ ಅಭಿವೃದ್ಧಿಯಾಗುತ್ತದೆ. ಬಂಧು ಮಿತ್ರರೆಲ್ಲ ತಾವಾಗಿಯೇ ಬಂದು ನಿಮ್ಮಲ್ಲಿ ಬಂದು ಸಹಕಾರವನ್ನು ತೋರುವವರು. ಮನೆಯಲ್ಲಿ ಸಂತೋಷ, ನೆಮ್ಮದಿ, ಜೀವನದ ಫಲಗಳನ್ನು ಅನುಭವಕ್ಕೆ ಬರುವುದು. ಪುಣ್ಯಕ್ಷೇತ್ರ ದರ್ಶನವನ್ನು ಪಡೆಯುತ್ತೀರಿ. ಸಿಂಹರಾಶಿಯವರಿಗೆ 5ನೇ ಮನೆಯಲ್ಲಿ ಶನಿಯ ಒಂದು ಪ್ರಭಾವದಿಂದ ಸಾಕಷ್ಟು ಯಶಸ್ಸನ್ನು ಕಾಣುತ್ತೀರಿ. ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತದೆ. ಉದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗೂ ಸಂತಾನದಲ್ಲಿನ ಸಮಸ್ಯೆಯವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳಿದ್ದರೂ ಕೂಡ ಈ ಒಂದು ವರ್ಷದಲ್ಲಿ ನಿಮಗೆ ಪರಿಹಾರವನ್ನು ಕಾಣುತ್ತೀರಿ. ಸ್ತ್ರೀಯರಿಗೆ ವರ್ಷಾರಂಭದಿಂದ ದೀಪಾವಳಿಯು ಸಪ್ಪೆಯಾಗಿ ಕಳೆದರೆ ಸಂಕ್ರಮಣದ ನಂತರ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಅಲ್ಲಿಯವರೆಗೂ ನೀವು ಸಹಮೂರ್ತಿಯಾಗಿ ಇರುವುದು ನಿಮಗೆ ಶ್ರೇಯಸ್ಕರ. ವರ್ಷಾಂತ್ಯಕ್ಕೆ ಕನ್ಯರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಎಲ್ಲರೊಡನೆ ನಯವಿನಯದಿಂದ ವರ್ತಿಸಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಳ್ಳುವುದು ನೆಮ್ಮದಿಯ ತರುವುದು. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯು ಹೆಚ್ಚಾಗುತ್ತದೆ. ದಾಂಪತ್ಯದಲ್ಲಿ ಯಾವುದೇ ಕಲಹಗಳು ಕೂಡ ಉಂಟಾಗುವುದಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಮಾಡಿಕೊಳ್ಳುತ್ತೀರಿ. ಮಾನಸಿಕ ಸಂತೋಲನ ಕಳೆದುಕೊಳ್ಳುತ್ತೀರಿ. ಅನಾರೋಗ್ಯ ಸಮಸ್ಯೆಗಳು ಬರುವ ಅವಕಾಶಗಳು ಹೆಚ್ಚು. ಆದ್ದರಿಂದ ಆರೋಗ್ಯದ ಕಡೆ ಕಾಳಜಿ ವಹಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ಆರೋಗ್ಯದ ಸಮಸ್ಯೆಗಾಗಿ ಶ್ರೀ ಸೂರ್ಯ ನಮಸ್ಕಾರವನ್ನು ಮಾಡಿ ನಿಮ್ಮ ಆರೋಗ್ಯದ ಸಮಸ್ಯೆಗೂ ಕೂಡ ಪರಿಹಾರವಾಗುತ್ತದೆ. ಎಷ್ಟೋ ದಿನಗಳಿಂದ ಪಟ್ಟಂತಹ ಶ್ರಮಗಳೆಲ್ಲ ಈ ಮಾಸದಲ್ಲಿ ಅಥವಾ ಈ ವರ್ಷದಲ್ಲಿ ನಿಮಗೆ ಫಲವನ್ನು ನೀಡುತ್ತದೆ. ಹಾಗೂ ವಿದೇಶ ಪ್ರಯಾಣವನ್ನು ಮಾಡುವವರಿಗೆ ಉತ್ತಮ ರೀತಿಯಾದಂತಹ ಫಲಗಳನ್ನು ಕಾಣುತ್ತೀರಿ. ಹಾಗೂ ಪರಿಹಾರಕ್ಕಾಗಿ ಈಶ್ವರನ ಜಪವನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತದೆ. ಹಾಗೂ 5 ಜನ ಮುತ್ತೈದೆಯರಿಗೆ ಮಡಲಕ್ಕಿಯನ್ನು ದಾನ ಮಾಡಿ ನಿಮ್ಮ ಜೀವನದಲ್ಲಿ ಪಟ್ಟಂತಹ ಪಾಪಕರ್ಮಗಳೆಲ್ಲ ದೂರವಾಗುತ್ತದೆ. ಯಶಸ್ಸಿನತ್ತ ನಡೆಯುತ್ತೀರಿ.